ಮೊನ್ನೆವರೆಗೂ ಕೂಡ ಕುರ್ಚಿ ಕಿತ್ತಾಟ, ಈಗ ಖಾತೆ ಕಚ್ಚಾಟ ಶುರುವಾಗ್ತಾ ಇದೆ. ಅಭಿವೃದ್ಧಿಗಿಂತ ಕಲೆಕ್ಷನ್ ಖಾತೆ ಮೇಲೆಗೆ ವ್ಯಾಮೋಹ ಜಾಸ್ತಿ ಆಗ್ತಾ ಇರುವಂಥದ್ದು. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕುಟುಕಿದಂತಹ ಜೆಡಿಎಸ್ ಬೆಂಗಳೂರಿನ ಎಟಿಎಂ ಮಾಡಿಕೊಳ್ಳೋ ಖಾತೆಗೆ ಪೈಪೋಟಿ ನಡೀತಾ ಇದೆ. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕುಟುಕಿರುವಂತಹ ಜೆಡಿಎಸ್ ಬೆಂಗಳೂರಿನ ಎಟಿಎಂ ಮಾಡಿಕೊಳ್ಳೋ ಖಾತೆಗೆ ಪೈಪೋಟಿ ಕೂಡ ನಡೀತಾ ಇದೆ. ಈ ಕಾಂಗ್ರೆಸ್ಸಿಗರು 3 ವರ್ಷ ಕುರ್ಚಿ ಕಿತ್ತಾಟದಲ್ಲೇ ಕಳೆದ್ರು. ಈಗ ಕಚ್ಚಾಟದಲ್ಲಿ ರಾಜ್ಯವನ್ನ ಅಧೋಗತಿಗೆ ತಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಿ ಹೊರಬಂದಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅಸಲಿ ಬಣ್ಣ ಬಯಲಾಗಿದೆ. ಡಿಕೆಶಿ ಸಿಎಂ ಆದ 3 ದಿನಕ್ಕೆ ಬಟಾ ಬಯಲಾಗಿದೆ ಅಂತ ಹೇಳ್ತಿದ್ದಾರೆ. ಡಿಕೆಶಿ ಸರ್ಕಾರದ ಆಂತರಿಕ ಕಚ್ಚಾಟ ಬೀದಿಗೆ ಬಂದು ನಿಂತು ಹೋಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರೇ ತಕ್ಕ ಪಾಠವನ್ನ ಕಲಿಸ್ತಾರೆ. ಅಭಿವೃದ್ಧಿಗಿಂತ ಕಲೆಕ್ಷನ್ ಖಾತೆ ಮೇಲೆಯೇ ವ್ಯಾಮೋಹ ಜಾಸ್ತಿ. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕುಟುಕಿದಂತಹ ಜೆಡಿಎಸ್ ಬೆಂಗಳೂರಿನ ಎಟಿಎಂ ಮಾಡಿಕೊಳ್ಳೋ ಖಾತೆ ಪೈಪೋಟಿ ನಡೀತಾ ಇದೆ. ಏನ್ ನಡೀತಾ ಇದೆ ಇದು? ಮೊನ್ನೆವರೆಗೂ ಕೂಡ ಕುರ್ಚಿ ಕಿತ್ತಾಟ, ಈಗ ಖಾತೆ ಕಚ್ಚಾಟ. ಸೊ ಇದ್ರ ಮಧ್ಯೆ ಜನಗಳ ಒಂದು ಆಗು ಹೋಗುಗಳನ್ನ ಹೇಗೆ ನೋಡ್ತಾರೆ ಇವರು? ಅಭಿವೃದ್ಧಿ ಕಾರ್ಯಗಳಿಂದ ಹೇಗೆ ಮಾಡ್ತಾರೆ? ಕಲೆಕ್ಷನ್ ಖಾತೆ ಮೇಲೆಯೇ ಇವರಿಗೆ ವ್ಯಾಮೋಹಗಳು ಜಾಸ್ತಿ ಆಗ್ತಾ ಇದೆ. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಜೆಡಿಎಸ್ ಕುಟುಕ್ತಾ ಇದೆ. ಬೆಂಗಳೂರಿನ ಎಟಿಎಂ ಮಾಡಿಕೊಳ್ಳೋ ಖಾತೆಗೆ ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಮೊನ್ನೆವರೆಗೂ ಕೂಡ ಕುರ್ಚಿ ಕಿತ್ತಾಟ, ಪವರ್ ಫೈಟ್ ಅನ್ನುವಂಥದ್ದು ನಡೀತಾ ಇತ್ತು. ಈಗ ಖಾತೆ ಕಿತ್ತಾಟ ನಡೀತಾ ಇದೆ. ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? 3 ವರ್ಷ ಕುರ್ಚಿ ಕಿತ್ತಾಟದಲ್ಲೇ ಮುಗಿದೋಯ್ತು. ಈಗ ಕಚ್ಚಾಟದಲ್ಲಿ ರಾಜ್ಯವನ್ನು ಅಧೋಗತಿಗೆ ತಳ್ತಾರೆ. ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಿ ಹೊರ ಬಂದಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅಸಲಿ ಬಣ್ಣ ಬಯಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಜೆಡಿಎಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕುಟುಕಿದೆ. ಡಿಕೆಶಿ ಸರ್ಕಾರದ ಆಂತರಿಕ ಕಚ್ಚಾಟ ಇದೀಗ ಬೀದಿಗೆ ಬಂದು ನಿಂತು ಹೋಗಿದೆ. ಇಷ್ಟೇ ಹೈಕಮಾಂಡ್ ಸೂಚನೆಯನ್ನ ಕೊಡ್ತು, ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ, ಡ್ಯಾಮೇಜ್ ಮಾಡುವಂತಹ ಕೆಲಸಗಳಾಗಬಾರ್ದು ಅಂತ ತುಂಬಾನೇ ಏನೇನೋ ಸರ್ಕಸ್ ಮಾಡಿದ್ರು. ಬಟ್ ಅಂತೂ ಫೈನಲಿ ಈಗ ಖಾತೆ ವಿಚಾರವಾಗಿ ಕಿತ್ತಾಟಗಳು ಆರಂಭ ಆಗಿದೆ. ಇದು ಹಾದಿ ಬೀದಿ ಜಗಳವಾಗಿ ಪರಿಣಮಿಸ್ತಾ ಇದೆ. ಮೊನ್ನೆವರೆಗೂ ಕೂಡ ಇದ್ದಂತಹ ಕುರ್ಚಿ ಕಿತ್ತಾಟ, ಪವರ್ ಫೈಟ್ ಹೆಂಗೋ ಮುಗಿದೋಯ್ತು ಅನ್ನೋ ಹಾಗಲೇ ಈಗ ಖಾತೆ ಕಿತ್ತಾಟ ಆರಂಭ ಆಗಿರುವಂಥದ್ದು. ಸೊ ಇದಕ್ಕೆ ಇದೀಗ ಜೆಡಿಎಸ್ ಎಕ್ಸ್ ಖಾತೆಯಲ್ಲಿ ಟ್ವೀಟನ್ನು ಶೇರ್ ಮಾಡಿದೆ. ವ್ಯಂಗ್ಯವಾರ್ತಾ, ಅಭಿವೃದ್ಧಿಗಿಂತ ಇದು ಕಲೆಕ್ಷನ್ ಖಾತೆ ಮೇಲೆಯೇ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಈಗ ಖಾತೆ ಕಚ್ಚಾಟ ಶುರು ಮಾಡ್ಕೊಂಡಿದ್ದೀರಾ, ಅಭಿವೃದ್ಧಿಗಿಂತ ಕಲೆಕ್ಷನ್ ಮೇಲೆಯೇ ವ್ಯಾಮೋಹ ಜಾಸ್ತಿ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಜೆಡಿಎಸ್ ಕುಟುಕ್ತಾ ಇದೆ. ಬೆಂಗಳೂರನ್ನ ಎಟಿಎಂ ಮಾಡಿಕೊಳ್ಳೋ ಖಾತೆಗೆ ಪೈಪೋಟಿ ಶುರುವಾಗ್ತಾ ಇದೆ. ಈಗ ನಿಮ್ಮ ಈ ಕಚ್ಚಾಟದಲ್ಲಿ ರಾಜ್ಯ ಅಧೋಗತಿ ಆಗತ್ತೆ. ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಿ ಹೊರಗಡೆ ಬಂದಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಇದು ಅಸಲಿ ಬಣ್ಣ ಈಗ ಬಟಾ ಬಯಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಟಾಂಗ್ ಕೊಡ್ತಾ ಇದೆ ಜೆಡಿಎಸ್. ಸೊ ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು ಮಾಡಿರುವಂತಹ ಟ್ವೀಟನ್ನು ಪರದೆಯ ಮೇಲೆ. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಇಷ್ಟು ವರ್ಷ ಕಾದಿದ್ದೀನಿ, ತಾಳ್ಮೆಯಿಂದ ಎಲ್ಲೋ ಒಂದು ಕಡೆ ಖಾತೆಯನ್ನು ಕೊಡ್ತಾರೆ ಎನ್ನುವಂತಹ ಭರವಸೆ ಇತ್ತು, ಆಸೆ ಇತ್ತು. ಬಟ್ ಅದು ಎಲ್ಲಿ ನಿಜವಾಗಲಿಲ್ಲ. ಆಗ ಬೇಸರದಿಂದ ಹೊರ ನಡೆಯೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದು ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗ್ತಾ ಇದೆ, ಇಷ್ಟೆಲ್ಲ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಯಾಕೆ ಹೀಗೆ ಮಾಡಿದ್ರು, ಯಾಕೆ ಖಾತೆಗೋಸ್ಕರ ಅಷ್ಟೊಂದು ಪೈಪೋಟಿ ನಡೀತಾ ಇದೆ, ಜಿದ್ದಾಜಿದ್ದಿಗೆ ಬೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು